ಈಗ ಬಜೆಟ್ ಮೇಲೆ ನಮಗೆ ಭಾಳ ಅಲ್ಪ ನಿರೀಕ್ಷೆ ಇದೆ ಸತ್ಯ ಹೇಳಬೇಕು ಅಂದರೆ. ಯಾಕಂದರೆ ನನಗೆ ಈ ಸರ್ಕಾರದ ಮತ್ತು ಈ ನಮ್ಮ ರಾಜ್ಯದ ಇವತ್ತು ಆರ್ಥಿಕ ಸ್ಥಿತಿ ಏನು ಕಾಣ್ತಾ ಇದೆ ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಎಷ್ಟು ಮಟ್ಟಕ್ಕೆ ಎಲ್ಲ ವರ್ಗಕ್ಕೂ ಒಂದು ವಿಶ್ವಾಸಕ್ಕೆ ತಗೊಂಡು ಮಾಡೋ ಅಂಥ ಬಜೆಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಭಾಳ ನನಗೆ ಕುತೂಹಲನೂ ಕಾಡ್ತಾ ಇದೆ. ಹಾಗೂ ಅದ್ರ ಬಗ್ಗೆ ಅಂತ ನನಗೇನು ಹೋಪ್ಸು ಕೂಡ ಇಲ್ಲ ನಿಜ ಹೇಳಬೇಕು ಅಂದರೆ. ಸೊ ಹಾಗಾಗಿ ನಾವು ಈಗ ಮುಂಚೆನೇ ಮಾತಾಡಿದ್ರೆ ತಪ್ಪಾಗುತ್ತೆ. ಬಜೆಟ್ ನಾಳೆ ಅನೌನ್ಸ್ ಆದಮೇಲೆ 1 hour 2 hours ನಾವು ನೋಡಬೇಕಾಗತ್ತೆ ಏನಿದೆ ಅಂತ. ಅದರಲ್ಲಿ ಯಾವ ಒಂದು ವರ್ಗಗಳಿಗೆ ಯಾವ ಒಂದು ಎಷ್ಟೆಷ್ಟು ಅನುದಾನಗಳು ಕೊಟ್ಟಿದ್ದಾರೆ, ಏನೇನು ಹೊಸ ಸ್ಕೀಮ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ. ನನ್ನ ಪ್ರಕಾರ ಇರೋ ಸ್ಕೀಮ್ಸ್ಗಳಿಗೆ ದುಡ್ಡು ಕೊಡೋಕ್ಕಾಗ್ತಾಯಿಲ್ಲ. ಸೊ ಹಾಗಾಗಿ ಹೊಸ ಸ್ಕೀಮ್ಸ್ಗಳು ರೈತರ ಪರವಾಗಿ ಬರುತ್ತೋ ಅನ್ನೋದು ನನಗೆಲ್ಲೋ ಒಂದು ಕಡೆ ಇದು ನಿರಾಸೆ ಆಗಲೇ ಕಾಡ್ತಾ ಇರೋ ಅಂಥ ವಿಚಾರ. ಹಾಗಾಗಿ ನಾವು ಮಾನ್ಯ ಮುಖ್ಯಮಂತ್ರಿಯವ್ರಿಗೂ ವಿಶೇಷವಾಗಿ ಒಂದು ಮನವಿ ಮಾಡ್ತೀವಿ, ಎಲ್ಲ ವರ್ಗನೂ ಗಮನದಲ್ಲಿಟ್ಕೊಂಡು ನಾನು ಇವತ್ತು ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ ಆ್ಯಸ್ ಅ ಸಿಟ್ಟಿಂಗ್ MP ಫ್ರಮ್ ಒನ್ ಡಿಸ್ಟ್ರಿಕ್ಟ್, ನಾವೆಲ್ಲ ವರ್ಗಗಳನ್ನೂ ವಿಶೇಷವಾಗಿ ಗಮನ ಹರಿಸೋಂಥ ಕೆಲಸ ಮಾಡಿ. ಅದರಲ್ಲೂ ರೈತರ ವರ್ಗ ಅಂತೂ ಭಾಳಷ್ಟು ತೊಂದರೆ ಒಳಗಡೆ ಇದೆ, ನೊಂದಿದ್ದಾರೆ ಇವತ್ತು ರೈತರ ವರ್ಗದವ್ರು. ಹಾಗಾಗಿ ರೈತರ ವರ್ಗದವ್ರನ್ನೂ ವಿಶ್ವಾಸಕ್ಕೆ ತಗೊಳ್ಳೋಂಥ ಕೆಲಸ ಮಾಡೋಂಥ ಬಜೆಟ್ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಶ್ರಯ. ಆದರೆ ನೋಡೋಣ ಟುಮಾರೋ ಏನಾಗುತ್ತೆ ನಮಗೆ ಗೊತ್ತಿಲ್ಲ. ನಾಳೆ ಬಜೆಟ್ ಎಲ್ಲರೂ ಕಾಯ್ತಾ ಇದ್ದಾರೆ. ಬಜೆಟ್ ಆದಮೇಲೆ ಅದ್ರ ಬಗ್ಗೆ ಗಮನ ಹರಿಸಿ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡೋಂಥ ಕೆಲಸ ಮಾಡ್ತೀವಿ. ಸರ್, ನಮ್ಮ ಜಿಲ್ಲೆಗೆ ಇವತ್ತವರೆಗೂ ಒಂದೇ ₹1 ಅನುದಾನ ಬಂದಿಲ್ಲ ಸರ್. ಇವತ್ತಾಗಲೇ ನೋಡ್ತಾ ಇದ್ದೀರಾ, ಆಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಸ್ ಹ್ಯಾವ್ ಬಿನ್ ಸ್ಟಾಪ್ಡ್. ಎಲ್ಲ ಇನ್ಫ್ರಾಸ್ಟ್ರಕ್ಚರು ಸ್ಟಾಪ್ ಆಗಿದೆ. ಈಗಾಗಲೇ ನಾವು ಆರೋಪಿ ಹೇಳ್ತಾ ಇದ್ವಿ, ಹಾಸನ ಆರೋಪಿಯವರು. ನಾವು ಗೌರ್ಮೆಂಟ್ ಆಫ್ ಕರ್ನಾಟಕ MOU ಆಗಿದ್ದು ಅಂದರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡ್ ಮೇಲೆ ಇದು ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಸಿಗ್ನೇಚರ್ಸ್ ಆಗಿರ್ತವೆ, ಅಗ್ರಿಮೆಂಟ್ ಆಗಿರ್ತದೆ. ಅದಕ್ಕೆ ಕೊಡಬೇಕಾಗಿದ್ದಂಥ 48 ಕೋಟಿನೇ ದುಡ್ಡು ಕೊಡ್ತಾ ಇಲ್ಲ ಇವರು. ಅರ್ಥ ಆಯ್ತಲ್ಲ? ಹಾಗಾಗಿ ಹಲವಾರು ಪ್ರಾಜೆಕ್ಟ್ಸು ಸ್ಟಾಪ್ ಆಗಿದ್ದಾವೆ. ಇವತ್ತು ಎಲ್ಲೂ ಕೂಡ ಒಂದು ನಾವು SCPTSPಲಿ ಅವಾಗ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಏನೋ ಚರಂಡಿ ರಸ್ತೆಗಳು ಮಾಡ್ತಾಯಿದ್ವಿ, ಕಾಂಕ್ರೀಟ್ ರಸ್ತೆಗಳು. ಇವತ್ತು ಅದು ಕೂಡ ಹಾಕೋಕ್ಕಾಗ್ತಾ ಇಲ್ಲ. ಇವತ್ತು ಒಂದೇ ಒಂದು ಕಡೆ ಒಂದು ಚೂರು ಕೆಲಸ ನಡೀತಾ ಇಲ್ಲ ಇವತ್ತು. ಸೊ ಹಾಗಾಗಿ ದಯವಿಟ್ಟು ಡೆವಲಪ್ಮೆಂಟ್ ಪರನೂ ಕೂಡ ಸರ್ಕಾರ ಡೆವಲಪ್ಮೆಂಟ್ ಪರನೂ ನಿಲ್ಲ ಅಂತ ಕೆಲಸ ಮಾಡಬೇಕಾಗತ್ತೆ. ಸ್ವಲ್ಪ ಅನುದಾನಗಳ್ನೂ ಬಿಡುಗಡೆ ಮಾಡಬೇಕಾಗತ್ತೆ ನಮ್ಮ ಜಿಲ್ಲೆಗೆ ಅಂತ ಕೇಳ್ಕೊತೀನಿ. ಅದರಲ್ಲೂ ಆಮೇಲೆ ಹೆಚ್ಚಾಗಿ ಈ ಬೋರ್ವೆಲ್ಗಳು ಈಗೇನಾಗಿದೆ ಮಾತಾಡ್ತಿದ್ರೆ ಎಲೆಕ್ಟ್ರಿಫಿಕೇಷನ್, ಈಗೇನಾಗಿದೆ ಗಂಗಾ ಕಲ್ಯಾಣಿ ಇಲಾಖೆ ಮೇಲೆ ಬೋರ್ವೆಲ್ ಕೊರಿಸ್ಬಿಟ್ಟಿದ್ದೀವಿ. ಸುಮಾರು 15,490 ಬೋರ್ವೆಲ್ಗಳಿಗೆ ಇನ್ನೂ ಎಲೆಕ್ಟ್ರಿಫಿಕೇಷನ್ ಆಗಿಲ್ಲ. ಕೇಳೋಕ್ಕೆ ಹೋದರೆ ಬಜೆಟ್ ಇಲ್ಲ ಅಂತಾರೆ. ಇಂಥವನ್ನೆಲ್ಲ ಗಮನ ಹರಿಸಿ, ಯಾಕಂದ್ರೆ ರೈತರುಗಳು ಈಗಾಗಲೇ ಬರಗಾಲದೊಳಗಡೆ ಇದ್ದಾರೆ. ಇವತ್ತಾಗಲೇ ಬರಗಾಲದಲ್ಲಿ ಪಾಪ ಎಷ್ಟೋ ಜನ ರೈತರುಗಳು ಇವತ್ತು ಬೆಳೆ ಎಲ್ಲ ಕಡೆ ಕಳ್ಕೊಂಡಿರೋಂಥ ಪರಿಸ್ಥಿತಿ ಇದೆ. ಅಂಥ ಸ್ಥಿತಿಲಿ ಇವತ್ತು ರೈತರಿಗೆ ಆಶ್ರಯವಾಗಿ ರಾಜ್ಯ ಸರ್ಕಾರ ಬರಬೇಕು ಅಂದರೆ ಇಂಥವನ್ನೆಲ್ಲ ಗಮನ ಹರಿಸೋಂಥ ಕೆಲಸ ಮಾಡಿ ಬಜೆಟ್ ಮುಖಾಂತರ ಅದ್ರ ಮುಖಾಂತರ ಅನುದಾನ ಕೊಡೋಂಥ ಕೆಲಸ ಮಾಡಿ ರೈತರು ಉಳಿಸೋಂಥ ಕೆಲಸ ಮಾಡಬೇಕು.